ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಈಗ ನೋಡುವಂಥ ಒಂದು ಸ್ಟೋರಿ ಏನಿದೆಯಲ್ಲ, ವಿಶೇಷವಾದಂಥದ್ದು. ಇದು ತಾಳ್ವಟ್ಟಿ ಅಂತ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇತ್ತು, 100 ವರ್ಷಗಳು ಪೂರೈಸಿತ್ತು. ತುಂಬ ಹಳೆಯ ಕಟ್ಟಡಗಳಿತ್ತು, ತುಂಬ ಎಲ್ಲ ಡ್ಯಾಮೇಜ್ ಆಗ್ತಕ್ಕಂಥ ಸ್ಥಿತಿಗೆ ಬಂದಿತ್ತು. ಮಕ್ಕಳ ಸ್ಟ್ರೆಂತ್ ಸಹ ಕಡಿಮೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತಂದೇಳಿ ಸ್ಥಾಪನೆ ಮಾಡಿಕೊಂಡು ಎಲ್ಲರೂ ಫಂಡ್ಸನ್ನು ಮೊಬಿಲೈಸ್ ಮಾಡಿಕೊಂಡು ಮೋರ್ ದೆನ್ 1.5 crores 1.5 ಕೋಟಿ ರೂಪಾಯಿ ಹಣವನ್ನು ರೈತರು, ಈರುಳ್ಳಿ ಬೆಳೆದಂಥ ದುಡ್ಡು, ಮತ್ತೊಂದು ಕೂಲಿ ಕಾರ್ಮಿಕರ ದುಡ್ಡು ಎಲ್ಲರೂ ಸೇರಿ ಶ್ರಮ ವಹಿಸಿ ಇಂಥ ಒಂದು ಅದ್ಭುತವಾದಂಥ ಒಂದು ಶಾಲೆ ಬಿಲ್ಡಿಂಗನ್ನು ಕಟ್ಟಿದರು. ಈ ಶಾಲೆ ಕಟ್ಟುವಂಥ ಸಂದರ್ಭದಲ್ಲಿ ನಮ್ಮನ್ನು ಜ್ಞಾಪಿಸ್ಕೊಂಡ್ರು. ಇಷ್ಟು ಒಳ್ಳೆಯ ಶಾಲೆಗೆ ಮಳೆ ಕೊಯ್ಲು ಮಾಡಬೇಕಂತ ಹೇಳಿ ನಮ್ಮನ್ನು ರಿಕ್ವೆಸ್ಟ್ ಮಾಡಿದಾಗ ನಾವು ಯಾವುದೇ ಅವರ ಹತ್ರ ಫೈನಾನ್ಷಿಯಲ್ ಹೆಲ್ಪ್ ತೊಗೊಳ್ದೆ ನಮ್ಮ ಸಹಾಯಧನ ಎಲ್ಲ, ನಮ್ಮ ಫಿಲ್ಟರ್ಸು, ಮತ್ತೊಂದು ಶ್ರಮದಾನ ಎಲ್ಲ ಮಾಡಿ ಇಡೀ ಒಂದು ಶಾಲೆಗೆ ಮಳೆ ನೀರು ಕೊಯ್ಲು ಮಾಡುವಂಥ ಒಂದು ಕೆಲಸ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಸಕ್ಸಸ್ ಆಗಿ ಅಂದರೆ, ಸರ್ಕಾರಿ ಶಾಲೆ ಇಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಅಂತ ಖಂಡಿತ ಇದೊಂದು ಮಾತ್ರಿ. ನಾನು ಹೇಳೋಕ್ಕಿಂತಲೂ ಈ ಒಂದು ಗ್ರಾಮದ STMC ಅಧ್ಯಕ್ಷರ ಅವ್ರ ಮಾತುಗಳನ್ನ ಕೇಳ್ತಾ ಹೋಗೋಣ. ವೀರಭದ್ರಯ್ಯ, ನಾನು ಇದೇ ಗ್ರಾಮಕ್ಕೆ ಸೇರಿದವನು, ತಾಳ್ವಟ್ಟಿ ಗ್ರಾಮಕ್ಕೆ. ಆದರೆ ನಾನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 40 ವರ್ಷ ಸೇವೆ ಮಾಡಿ ವಿವಿಧ ಹುದ್ದೆಗಳಲ್ಲಿ ಪ್ರೊಫೆಸರ್ ಆಗಿ, ನಂತರ ಡೈರೆಕ್ಟರ್ ಆಗಿ 2005 ರಿಟೈರ್ ಆಗಿದ್ದೀನಿ. ನಾನು ಈ ಶಾಲೆಯಲ್ಲಿ, ಇದು ಸರ್ಕಾರಿ ಪ್ರೈಮರಿ ಶಾಲೆ, ಇದರಲ್ಲಿ 1950-54 ಆ ಅವಧಿಯಲ್ಲಿ 4 ವರ್ಷ ಅಲ್ಲೇ, ಅವಾಗ ಪ್ರೈಮರಿ ಸ್ಕೂಲ್ ಮಾತ್ರ ಇತ್ತು ಇಲ್ಲಿ. ನಾನು ಇಲ್ಲಿ ಓದಿ ನಂತರ ಐಮಂಗಲದಲ್ಲಿ ಮಿಡ್ಲ್ ಸ್ಕೂಲು, ಹೈಸ್ಕೂಲ್ ಮರಡಿಹಳ್ಳಿ, ಆ ಥರ ನನ್ನ ವಿದ್ಯಾಭ್ಯಾಸ ಮುಂದುವರಿತು. ಇಲ್ಲಿ ನಮ್ಮ ಶಾಲೆ, ನಾವು ಓದ್ತಾಗಿದ್ದಂಥ ಶಾಲೆ ಈಗಿಲ್ಲ ಇಲ್ಲಿ ಈ ಆವರಣದಲ್ಲಿ. ಭಾಳ ಚಿಕ್ಕದು, ಒಂದು ಮಾಳಿಗೆ ಮನೆ ಥರ ಇತ್ತದು. ನಂತರ ಅದು ಬಿದ್ದು ಹೋದ್ಮೇಲೆ ಸರ್ಕಾರದವರು ಒಂದು ಕಟ್ಟಡ ಕಟ್ಟಿಸ್ಕೊಟ್ರು. ಅದು ಬೀಳೋ ಸ್ಥಿತಿಯಲ್ಲಿತ್ತು ಹೆಚ್ಚು ಕಡಿಮೆ. ಅದಕ್ಕೆ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು, ಇಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಇಲ್ಲಿ ಏನಾದರೂ ಒಂದು ಕಾಯಕಲ್ಪ ಮಾಡಬೇಕು, ಒಂದು ಉತ್ತಮ ಒಂದು ಶಾಲಾ ಕಟ್ಟಡ ಕಟ್ಟಬೇಕು ಅಂತ ಒಂದು ದಿವಸ ಜಸ್ಟ್ 1 ವರ್ಷದ ಕೆಳಗೆ ಒಂದು ಸಭೆ ಮಾಡಿ ಎಲ್ಲರೂ ಸೇರಿ ಈ ಥರ ನಾವೇ ನಮ್ಮ ದೇಣಿಗೆಯಿಂದ ಸೆಲ್ಫ್ ಕಾಂಟ್ರಿಬ್ಯೂಷನ್ ಮಾಡಬೇಕು, ಸರ್ಕಾರ ಎಷ್ಟು ಕೊಡುತ್ತೋ ಕೊಡಲಿ, ಉಳಿದಿದ್ದೆಲ್ಲ ನಾವೇ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಮಾಡಿ 8 ರೂಮು, ನಂತರ ಒಂದು ಸುಸಜ್ಜಿತವಾದ ಒಂದು ಟಾಯ್ಲೆಟು, ಒಂದು ಅಡುಗೆ ಮನೆ ಎಲ್ಲ ಮಾಡಿದ್ದೀವಿ. ಸರ್ಕಾರದಿಂದ ಒಂದು ಸುಮಾರು 25 ಲಕ್ಷ ರೂಪಾಯಿ ದೇಣಿಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಇದು ಹೆಚ್ಚು ಕಡಿಮೆ 1 ಕೋಟಿ ಮೇಲಾಗಿದೆ ಈ ಪ್ರಾಜೆಕ್ಟು. ಈ ಎಲ್ಲ ಕಡೆಯೂ ಶಾಲೆ ಕಟ್ಟಡ ಕಟ್ತಾರೆ, ಮಕ್ಕಳು ಅಲ್ಲಿ ಕಲಿತಾರೆ, ಎಲ್ಲ ಸರಿ. ಆದರೆ ವಿಶೇಷತೆ ಏನು ಅಂದರೆ, ಇಲ್ಲಿ ನಾವು ಈ ನಮ್ಮ ಮಳೆ ನೀರಿನ ಕೊಯ್ಲು, ಈಗ ನಮ್ಮಲ್ಲಿ ಏನು ಟೆರೇಸ್ ಇದೆ, ಆ ಟೆರೇಸು ಭಾಳ ದೊಡ್ಡದಾಗಿದೆ, ವಿಶಾಲವಾಗಿದೆ. ಅಲ್ಲಿ ಬಿದ್ದಂಥ ಮಳೆ ನೀರನ್ನ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಇದು ಒಂದು ವಿಶಿಷ್ಟತೆ ಈ ಶಾಲೆಗೆ. ಬಹುಶಃ ಇಡೀ ಹಿರಿಯೂರು ತಾಲೂಕಲ್ಲಿ ಯಾವ ಸರ್ಕಾರಿ ಶಾಲೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಈ ಒಂದು ಮಳೆ ನೀರು ಕೊಯ್ಲು ಮಾಡ್ತೀವಿ ಅನ್ನೋದು ಸುಲಭ, ಆದರೆ ಅದಕ್ಕೆ ತಜ್ಞರ ಒಂದು ಸಲಹೆ ಬೇಕಾಗುತ್ತೆ. ಅದಕ್ಕೆ ನಮ್ಮ ಅವರೇ ಆದ ಡಾಕ್ಟರ್ NJ ದೇವರಾಜ್ ಅವರು, ಅವರಿಗೆ ಜಿಯಾಲಜಿಸ್ಟ್ ಆಲ್ಸೋ, ನಮಗೆ ಮಧ್ಯದಲ್ಲಿ ಪರಿಚಯ ಇದ್ದರು. ಇಲ್ಲೇ ದೊಡ್ಡಸೈದಿನಹಳ್ಳಿ ಒಂದು ಗ್ರಾಮದವರು. ಅವ್ರಿಗೆ ಕೋರ್ಕೊಂಡಾಗ ಈ ಥರ ನಮ್ಮದೊಂದು ಪ್ರಾಜೆಕ್ಟ್ ಇದೆ ಮಾಡಬೇಕು ಅಂತ, ನೀವು ದಯವಿಟ್ಟು ಬಂದು ಒಂದು ಸಲಹೆ ಕೊಡಿ ಅಂತ ಹೇಳಿದಾಗ ಅವ್ರು ತುಂಬ ಸಂತೋಷದಿಂದ ಬಂದು ಇಲ್ಲಿ ನಮ್ಮ ಸಮಿತಿಯ ಸದಸ್ಯರನ್ನು ಭೇಟಿ ಮಾಡಿ ಏನೇನು ಆಗಬೇಕು ಅಂತ ಎಲ್ಲ ಹೇಳಿ, ಯಾವ ಥರ ಈ ಒಂದು ಪ್ರಾಜೆಕ್ಟು ಇದು ಯಾವ ಥರ ನಾವು ಕಂಪ್ಲೀಟ್ ಮಾಡೋದು ಅಂತ ಎಲ್ಲ ಸಲಹೆ ಕೊಟ್ಟರು. ಅದು ಸಲಹೆ ಕೊಟ್ಟಿದ್ದೇ ಅಲ್ಲದೆ ಕೆಲವು ಉಪಕರಣಗಳು ಅವರೇ ಕೊಟ್ಟಿದ್ದಾರೆ, ಫ್ರೀ ಆಫ್ ಕಾಸ್ಟ್. ನಾವೇನು ರೈನ್ ಗ್ಯಾಸ್ ಆಗಲಿ ಮತ್ತೊಂದಾಗಲಿ ತಂದು ಅವರೇ ಎಲ್ಲ ತಂದು ಫಿಕ್ಸ್ ಮಾಡಿಸಿ ಅವ್ರ ಸಿಬ್ಬಂದಿನೇ ಕಳಿಸಿದ್ದಾರೆ. ನಾವು ಯಾರನ್ನೂ ಇನ್ವಾಲ್ವ್ ಮಾಡಿಲ್ಲ. ಹೆಚ್ಚು ಕಡಿಮೆ ಅವ್ರದ್ದು ಉಚಿತ ಸೇವೆ ಅಂತ ಹೇಳ್ಬೋದು. ಇಲ್ಲಿ
ಯಾವುದಕ್ಕೂ ಅವ್ರು ಹಣ ತಗೊಳ್ಳಿಲ್ಲ. ಕೆಲವಕ್ಕೆ ಮಾತ್ರ ನಾವೇ ತರಬೇಕಾಯ್ತು ಸಾಮಾನು ಸರಂಜಾಮು, ಅದನ್ನೆಲ್ಲ ತಂದು ಕೊಟ್ಟಿದ್ವಿ. ಆದರೆ ಭಾಳ ಮುಖ್ಯ ಏನಂತಂದರೆ ಅವರು ಈ ಒಂದು ಏರಿಯಾದಲ್ಲಿ ಬಿದ್ದಂಥ ನೀರು ಸುಮಾರು ಒಂದು 40,000 ಲೀಟರಷ್ಟು ಇಲ್ಲೊಂದು ಅಂಡರ್ಗ್ರೌಂಡ್ ಒಂದು ತೊಟ್ಟಿ ಮಾಡಿ ಅದಕ್ಕೆ ಬರ್ತಾಯಿದೆ. ಒಂದೇ ಮಳೆ ನೀರು ತುಂಬಿಡ್ತು ಇಲ್ಲಿ. ಅವ್ರು ಹೇಳಿದರು ನಮಗೆ ಒಂದು ಸಾರಿ ಅದನ್ನ ನೀರನ್ನು ಟೇಸ್ಟ್ ಮಾಡಿ ಏನೂ ಆಗೋಲ್ಲ, ಮಕ್ಕಳಿಗೆ ಕುಡಿಸಿ ಅಂತ. ಅದೇ ಥರ ಮಾಡಿದ್ವಿ. ಭಾಳ ಎಲ್ಲರಿಗೂ ಗೊತ್ತದ್ದು ಮಳೆ ನೀರು ಅಂದರೆ ಉತ್ತಮ, ಎಲ್ಲ ನೀರಿಗಂತ ಉತ್ತಮವಾದ ನೀರು. ಅವರು ಬಂದು ಅವರ ಚಿತ್ರದುರ್ಗದಲ್ಲಿ ಇರ್ತಾರೆ. ಅವರು ಇಡೀ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ. ಅವರ ಸಲಹೆ, ಅವರ ಜಿಯೋ ವಾಟರ್ ಬೋರ್ಡ್ ಇದೆ, ಜಲತಜ್ಞರು ಅವರು ಒಂದು ದಿವಸ ಅವ್ರ ಪೇಪರ್ನಲ್ಲಿ ಅವರ ಹೆಸರಿಲ್ಲದೆ ಇರೋದು ನಾವು ನೋಡಿಲ್ಲ. ಹೀಗಾಗಿ ರೈತರಿಗೂ ಸಹಾಯ ಮಾಡ್ತಾರೆ, ಸಂಸ್ಥೆಗಳು ಸಹಾಯ ಮಾಡ್ತಾರೆ. ಭಾಳ ಮುಖ್ಯವಾಗಿ ಮೊದಲಿಂದಲೂ ಅವರು ಬೋರ್ವೆಲ್ ಶುರು ಮಾಡಿದರು. ಅವರು ಪಾಯಿಂಟ್ ತೋರಿಸಿದ್ದು ಬೋರ್ವೆಲ್ ರೀಚಾರ್ಜು ಮರುಪೂರ್ಣ ಏನಿದೆಯಲ್ಲ ಅದು ಭಾಳ ಚೆನ್ನಾಗಿ ಮಾಡಿದರು ಅವರು. ಭಾಳ ಜನ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮ ರೈತರು ಒಪ್ಕೊಂಡು ಅದನ್ನು ಮಾಡಿ ಅದರಿಂದ ಅನುಕೂಲ ಪಡೆದಿದ್ದಾರೆ. ತದನಂತರ ಈ ನಮ್ಮ ಮಳೆ ನೀರು ಕೊಯ್ಲು ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿ ಅವರು ಎಲ್ಲ ಕಡೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಗೆ ಅವರು ಭಾಳ ಆಸಕ್ತಿ ವಹಿಸಿದ್ದಾರೆ. ಯಾಕಂದರೆ ಈ ಥರ ಪ್ರೈಮರಿ ಶಾಲೆಗಳಲ್ಲಿ ಬಹುಶಃ ನಾನು ಇದೊಂದೇ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಆದ್ದರಿಂದ ನಾನು ಬಂದು ನಿಮಗೆಲ್ಲ ಸಲಹೆ ಕೊಡಿ, ಭಾಳ ಉತ್ತಮವಾಗಿ ಇದನ್ನು ಮಾಡ್ತೀನಿ ಅಂಥೇಳಿ ಉತ್ತಮವಾಗಿ ಮಾಡಿದ್ದಾರೆ ಇವತ್ತು ದಿವಸ. ಇದು ನಾವು ಇಡೀ ನಮ್ಮ ಸಮಿತಿ, ನಮ್ಮ ಗ್ರಾಮಸ್ಥರೆಲ್ಲ ಅವರಿಗೆ ಆಭಾರಿಗಳಾಗಿದ್ದೇವೆ. ಅವರಿಗೆ ಈ ಮುಂದಿನ ದಿನಗಳಲ್ಲೂ ಸಹ ಅವರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಶಾಲೆಗೆ ಬಂದು ನಮಗೆಲ್ಲ ಸಲಹೆ ಕೊಡ್ತಾ ಇರಲಿ ಅಂತ ಹೇಳಿ ಆಭಾರಿಗಳಾಗಿದೆ ಅಂಥೇಳಿ ನಾನು ಈ ನನ್ನ ಕೆಲವು ಮಾತುಗಳು ಮುಗಿಸ್ತೇನೆ. ಮುಂದುವರೆದು ಹೇಳಬೇಕಂದ್ರೆ ನಾವು ಈ ನೂತನ ಶಾಲೆ ಉದ್ಘಾಟನೆಯನ್ನು ಆಗಸ್ಟ್ 16ನೇ ತಾರೀಕು ಮಾಡಿದ್ವಿ. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಯಾರು ನಮ್ಮ ಸುಧಾಕರ್ ಅವರು, ಆಮೇಲೆ ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪನವರು ಸಹ ಬಂದಿದ್ದರು. ಅವರು ಇದನ್ನು ಭಾಳ ಅಪ್ರಿಷಿಯೇಟ್ ಮಾಡಿದರು. ನಾನೆಲ್ಲೂ ಈ ಥರದ್ದು ನೋಡಲಿಲ್ಲ. ಎಲ್ಲ ಕಡೆನೂ ಕಟ್ಟಡ ಕಟ್ತಾರೆ, ಆದರೆ ಆ ಕಟ್ಟಡದ ಮೇಲೆ ಬಿದ್ದಂಥ ನೀರನ್ನು ಸಂಗ್ರಹಿಸೋದು ಯಾರು ಎಲ್ಲೂ ನೋಡಿಲ್ಲ. ನಾನು ಇದ್ರ ಬಗ್ಗೆ ನಮಗೆ ತುಂಬ ಸಂತೋಷ ಆಗಿದೆ. ಇದೊಂದು ಶಿಕ್ಷಣ ಇಲಾಖೆಯಲ್ಲಿ ನೀವು ಇದನ್ನೆಲ್ಲ ಡೀಟೇಲ್ಸ್ ಕೊಡಿ, ನಾನು ಬೇರೆ ಕಡೆ ಮಾತಾಡ್ತೀನಿ ಅಂತಲೂ ಮಂತ್ರಿಗಳು ಹೇಳಿದರು. ಅವರ ಪಿ ಎಗಳಿಗೆ ಹೇಳ್ತಾಯಿದ್ರು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಾನು ಬ್ಲಾಗ್ ಥರ ಬರೆದು ಎಲ್ಲ ಶಾಲೆಗಳಿಗೆ ಕಳಿಸ್ಕೊಡ್ಬೇಕು ಅಂತ. ಆಮೇಲೆ ಈ ನೀರನ್ನು ನಾವು ಬರೀ ಮಕ್ಕಳು ಕುಡಿಯೋದಲ್ಲದೆ ಇಲ್ಲಿ ಮಧ್ಯಾಹ್ನದ ಊಟ ಏನು ಕೊಡ್ತೀವಲ್ಲ ಅದನ್ನು ತಯಾರು ಮಾಡೋದಕ್ಕೂ ಇದೇ ನೀರನ್ನು ಉಪಯೋಗಿಸ್ತೀವಿ. ಮಕ್ಕಳಿಗೆ ದಿವಸ ಕುಡಿಯೋದಕ್ಕೆ, ಸಿಬ್ಬಂದಿಗೆ, ನಮ್ಮ ಶಾಲಾ ಶಿಕ್ಷಕರಿಗೆ ಎಲ್ಲರಿಗೂ ಕುಡಿಯೋದಕ್ಕೆ, ಈವನ್ ಗ್ರಾಮಸ್ಥರಿಗೆ ನೀರು ಕಡಿಮೆ ಬಿದ್ದಾಗ ಇಲ್ಲಿದ್ದಲ್ಲೂ ನೀರು ಕೊಡ್ತೀವಿ. ಈ ಥರ ಇದೊಂದು ಭಾಳ ಉತ್ತಮವಾದ ಒಂದು ಯೋಜನೆ ಆಗಿದೆ. ಭಾಳ ಇದನ್ನು ಸಫಲತೆ ಮಾಡಿದ್ದೀವಿ ನಾವು ನಮ್ಮ ಸಮಿತಿಯವರು. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಡಾಕ್ಟರ್ ದೇವರಾಜ ರೆಡ್ಡಿ ಅವರ ಸಲಹೆ ಸೂಚನೆಯಂತೆ ನಾವು ಮಾಡಿದ್ದೀವಿ. ಅವರು ನಮ್ಮೂರಿನವರು ಆಗಿದ್ದಾರೆ ಬಿಡಿ, ಅವರು ನಮ್ಮ ಹತ್ತಿರದವರೇ. ಹಾಗಾಗಿ ಭಾಳ ವಿಶೇಷ ಆಸಕ್ತಿ ವಹಿಸಿ ಈ ಒಂದು ಯೋಜನೆಯನ್ನು ಯೋಜಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಪೂರ್ತಿ ಮಾಡಿದ್ದಾರೆ. ಇವರು ಎಡಿಟ್ ಮಾಡ್ಕೋಬೋದಾ ಈ ಒಂದು ಯೋಜನೆ ಮುಗಿದ ಮೇಲೆ ಇದಕ್ಕೊಂದು ಹೆಸರು ಕೊಡಬೇಕಲ್ಲ, ಯಾವುದಾದ್ರೂ ಒಂದು ಹೆಸರಲ್ಲಿ ಕರಿಬೇಕು, ಉತ್ತಮವಾದ ಯೋಜನೆ ಅಂತ. ಅದಕ್ಕೆ ದೇವರಾಜ ರೆಡ್ಡಿ ಅವ್ರಿಗೂ ಕೇಳಿದ್ವಿ. ಅವ್ರು ಹೇಳಿದರು ನೀವೇ ಸಲಹೆ ಕೊಡಿ, ನೀವೇ ಆರಿಸಿ ಯಾವ್ದು ಬೇಕು ಅಂತಂದ್ಬಿಟ್ಟು. ನಾವು ಇದು ಒಂದು ಶಾಲೆ ಆಗಿರೋದ್ರಿಂದ ಇಲ್ಲಿ ಜ್ಞಾನಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಆ ಶಾಲೆಯಲ್ಲಿ ಗಂಗೆ ಉತ್ಪತ್ತಿ ಆಗಿದೆ, ಅದಕ್ಕೆ ಜ್ಞಾನ ಗಂಗೆ ಅಂತಂದು ಇಡ್ಬೋದು ಅಂತ ನಮ್ಮ ಸಮಿತಿಯವರು ತೀರ್ಮಾನ ಮಾಡಿ ಅದೇ ಥರ ಈ ಗೋಡೆ ಮೇಲೆ ಅದನ್ನು ಹೆಸರು ಬರೆದಿದ್ವಿ. ಇನ್ನೊಂದು ವಿಶೇಷ ಹೇಳಬೇಕು ಅಂತಂದರೆ ಈ ನಮ್ಮ ಹೊರಗೋಡೆ ಏನಿದೆ, ಈ ನಮ್ಮ ಕೊಠಡಿಯ ಹೊರಗೋಡೆಗಳಲ್ಲಿ ಈ ಒಂದು ನೀರಿನ ಒಂದು ಪ್ರಾಮುಖ್ಯತೆ ಏನು, ಅದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಶುಭಾಶಯ ಥರ, ಕೊಟೇಶನ್ ಥರ ಇಲ್ಲಿ ಬರೆಸಿದ್ದಾರೆ. ಅವರೇ ಪ್ಲ್ಯಾನ್ ಬರ್ಕೊಂಬಂದು ನಮ್ಮ ಪೇಂಟರ್ ಕಡೆಯಿಂದ ಅದನ್ನು ಬರೆಸಿದ್ದಾರೆ. ಮಕ್ಕಳು ಪ್ರತಿ ದಿವಸ ಅದನ್ನು ಓದ್ಕೊಂಡ್ರೆ ಅವರಲ್ಲೂ ನೀರಿನ ಬಗ್ಗೆ ಒಂದು ಪ್ರಾಮುಖ್ಯತೆ ಅರಿವಾಗುತ್ತೆ. ಆಮೇಲೆ ಮಕ್ಕಳನ್ನೇ ಬಂದವರಿಗೆ ಹೇಳ್ಬೇಕು ಅಂತ ವಾಟರ್ ಮಿನಿಸ್ಟ್ರ್ ಅಂತ ಏನೊಂದು ಮಾಡಿಸಿದ್ದಾರೆ. ಅವರೇನೆ ಯಾರೋ ಒಬ್ಬ ವಿದ್ಯಾರ್ಥಿ ಯಾರಾದ್ರು ಬಂದು ಕೇಳಿದರೆ ಅವನೇ ಎಕ್ಸ್ಪ್ಲೈನ್ ಮಾಡಬೇಕು. ಇದೇನು ಪ್ರಾಜೆಕ್ಟ್, ರೈನ್ ವಾಟರ್ ಮಿನಿಸ್ಟ್ರ್ ಅಂತ ಅವನು ಬಂದು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿಸಿದ್ದಾರೆ. ಬಟ್ ಇವೆಲ್ಲನೂ ನಿಜವಾಗೂ ನಮ್ಮ ಶಾಲೆಗೆ ಒಂದು ಅದ್ಭುತ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. ನಮ್ಮೂರ ಶತಮಾನೋತ್ಸವ ಶಾಲೆಯಲ್ಲಿ ನಮ್ಮ ಎನ್ ಜೆ ದೇವರಾಜ ರೆಡ್ಡಿ ಅಂತರ್ಜಲ ಮತ್ತು ಮಳೆ ನೀರು ಕೊಯ್ಲು ತಜ್ಞರು ಇವರ ಒಂದು ಮಾರ್ಗದರ್ಶನದಲ್ಲಿ
ನಾವು ನಮ್ಮ ಈ ನೂತನ ಶಾಲೆಗೆ ಜ್ಞಾನಗಂಗೆ ಮಳೆ ನೀರು ಕೊಯ್ಲು ಏನು ಸ್ಥಾಪಿಸಲಾಗಿದೆ. ಈ ಒಂದು ಮಳೆ ನೀರು ಕೊಯ್ಲು ಇದು ಒಟ್ಟು 40,000 ಲೀಟ್ರ್ ಸಾಮರ್ಥ್ಯವಿದ್ದು, ಇದು ಮೇಲ್ಛಾವಣಿ ವಿಸ್ತೀರ್ಣ 345 ಚದರ ಮೀಟ್ರು ವಿಸ್ತೀರ್ಣ ಇರ್ತದೆ. ಈ ತಾವಟ್ಟಿ ಗ್ರಾಮದಲ್ಲಿ ಬರಗಾಲ ಇರೋದ್ರಿಂದ ನಮಗೆ ಮಳೆ ಭಾಳ ಕಡಿಮೆ, ಹಂಗಾಗಿ ನಮ್ಮಲ್ಲಿ ಕುಡಿಯ ನೀರಿಗೂ ಬಹಳ ಸಮಸ್ಯೆ ಇತ್ತು. ಅದನ್ನು ಮನಗಂಡು ನಮ್ಮ ಮಕ್ಕಳಿಗೆ ಶುದ್ಧ ನೀರು ಕೊಡಬೇಕೆಂಬ ಉದ್ದೇಶದಿಂದ ನಮ್ಮ ಅಂತರ್ಜಲ ತಜ್ಞರಾದ ದೇವರಾಜ್ ರೆಡ್ಡಿಯನ್ನು ಭೇಟಿ ಮಾಡಿದಾಗ ಅವರು ನಮಗೆ ತಾಂತ್ರಿಕ ಸಲಹೆ ನೀಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲ ನಮ್ಮ ಶಾಲೆಯ ಮಕ್ಕಳಿಗೆ ಒಂದು 40,000 ಲೀಟ್ರ್ ಸಾಮರ್ಥ್ಯದ 12 ಅಗಲ ಉದ್ದ 12 ಅಗಲ 12 ಅಡಿ ಮತ್ತು ಆಳ 15 ಅಡಿ ಆಳ ಈ ಒಂದು ಸಾಮರ್ಥ್ಯದ ಒಂದು ಟ್ಯಾಂಕನ್ನು ನಿರ್ಮಿಸಿರ್ತೇವೆ. ಈ ಒಂದು ಸಂಗ್ರಹವಾದ ನೀರು 40,000 ಲೀಟ್ರು ನಮ್ಮ ಶಾಲೆಯ ಮಕ್ಕಳಿಗೆ ವರ್ಷ ಪೂರ್ತಿ ಸಹ ಒಳ್ಳೆ ಅಂದರೆ ಶುದ್ಧ ಕುಡಿಯೋ ನೀರು, ನಮ್ಮ ಏನು ಅಕ್ವಾಗಾರ್ಡ್ಗಿನ ಶುದ್ಧ ನೀರು ನಮ್ಮ ಮಕ್ಕಳಿಗೆ ಈ ನೀರು ಸಿಗ್ತಿದೆ. ನಾವು ಈ ಮಳೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ತೊಟ್ಟಿ ನಾವು ಸ್ಥಾಪನೆ ಮಾಡಿ 4 ದಿನಕ್ಕೆ ಮಳೆ ಬಂದು ತುಂಬಿರ್ತದೆ. ಅದು ನಮ್ಮ ದೇವರಾಜ ರೆಡ್ಡಿ ಅವರ ಒಂದು ಶ್ರಮದಿಂದ ಮತ್ತು ನಮ್ಮೆಲ್ಲರ ಊರಿನ ಒಂದು ಇವರ ಮಾರ್ಗದರ್ಶನದಿಂದ ಮತ್ತು ನಮ್ಮ ಈ ಮಳೆ ಬಂದು ಈ ಒಂದು ನಮ್ಮ ನೀರಿನ ತೊಟ್ಟಿ ತುಂಬಿರ್ತದೆ. ಬಹಳ ಸಂತೋಷದ ವಿಚಾರ. ಈ ನೀರನ್ನು ನಮ್ಮ ಶಾಲೆಯ ಮಕ್ಕಳು ಪ್ರತಿದಿನ ಕುಡಿಯೋದಕ್ಕೂ ಮತ್ತು ಅಡುಗೆ ಮಾಡೋದಕ್ಕೂ ಉಪಯೋಗಿಸ್ತಿದ್ದಾರೆ. ಈ ನೀರು ನಾವು ಸಹ ಕುಡಿದಿದ್ವಿ. ನಮ್ಮ ಅಕ್ವಾಗಾರ್ಡ್ ನೀರಿಗಿಂತನೂ ಬಹಳ ಶುದ್ಧ ನೀರು ಮತ್ತು ಎಲ್ಲ ವಿಟಮಿನ್ಸು ಮಿನರಲ್ಸ್ ಇದರಲ್ಲಿದೆ. ಭಾಳ ಇದು ಆರೋಗ್ಯಕ್ಕೆ ಬಹಳ ಉತ್ತಮವಾದ ನೀರು. ನಾವು ಸಹ ಇದರ ನೀರನ್ನು ಬಂದಾಗೆಲ್ಲ ಇಲ್ಲಿ ನೀರನ್ನು ಕುಡಿತೀವಿ. ಬಹಳ ಸಿಹಿದೆ ನೀರು, ಕುಡಿಯೋದಕ್ಕೆ ಬಹಳ ಯೋಗ್ಯವಾದ ನೀರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಂದು ವ್ಯವಸ್ಥೆಯನ್ನು ನಮ್ಮ ದೇವರಾಜ ರೆಡ್ಡಿ ಅವರು ನಮ್ಮ ಶಾಲೆಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ಶತಮಾನ ಶಾಲೆಯ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಒಂದು ಥ್ಯಾಂಕ್ ಯು. ಈ ಒಂದು ನಮ್ಮ ದೇವರಾಜ ರೆಡ್ಡಿ ಅವರು ಇವರು ಸಹ PUCಯಲ್ಲಿ ಕ್ಲಾಸ್ಮೇಟ್ಸು. ಇವರನ್ನು ಕೇಳ್ಕೊಂಡಾಗ ಅವರು ನಮ್ಮೂರಿಗೆ ಬಂದು ಮಳೆ ನೀರಿನ ಒಂದು ಕೊಯ್ಲು ಮಾಡಿಕೊಡಬೇಕಂತ ಕೇಳ್ಕೊಂಡಾಗ ಅವರು ಬಹಳ ಉತ್ಸಾಹದಿಂದ ವಾಲಂಟ್ರಿಯಾಗಿ ಇವರೇ ನಿಂತ್ಕೊಂಡು ಇಲ್ಲಿ ಮಾಡಿಸಿದ್ದಾರೆ. ನೋಡಿ, ನಮ್ಮೂರಲ್ಲಿ ಈ ಒಂದು ಮಳೆ ನೀರು ಕೊಯ್ಲಿಗೆ ಈ ಫಿಲ್ಟ್ರ್ ಆಗಿರ್ಬೋದು, ಈ ಫಿಲ್ಟ್ರ್ ನೀರನ್ನ ಎಲ್ಲ ಫಿಲ್ಟ್ರ್ ಆಗಿಬಿಟ್ಟು ನೀರು ಈ ಮೂಲಕ ನಮ್ಮ ಈ ತೊಟ್ಟಿಗೆ ಬಂದುಬಿಡ್ತೈತೆ. ಈ ತೊಟ್ಟಿ ಸಂಗ್ರಹಣಾ ತೊಟ್ಟಿ 40,000 ಲೀಟ್ರ್ ಇದೆ. ಇದಕ್ಕೆ ನಾವು ನೀರು ಭಾಳ ಸೇಫ್ ಆಗಿರ್ಬೇಕಂತೇಳಿ ಒಂದು ಸಣ್ಣದ ಒಂದು ದೇಗುಲವನ್ನು ಸಹ ನಿರ್ಮಾಣ ಮಾಡಿ ಆ ಸೊಂಪಿನ ತೊಟ್ಟಿ ಮೇಲೆ ಒಂದು ಜ್ಞಾನ ವಿದ್ಯಾಮಂದಿರ ಗಣಪತಿಯನ್ನು ಸಹ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ವಿ. ಇದು ಬಹಳ ಸಂತೋಷಕರ ವಿಚಾರ. ಮತ್ತು ಈ ಮಳೆ ನೀರು ಕೊಯ್ಲು ನಮ್ಮ ತೊಟ್ಟಿ ತುಂಬಿ ಹೆಚ್ಚಾದ ನೀರನ್ನು ಸಹ ಆ ಕಡೆ ನಾವು ಬೋರ್ವೆಲ್ ಇದೆ, ಆ ಬೋರ್ವೆಲ್ ಹೋಗಿ ಆ ನೀರು ರೀಚಾರ್ಜ್ ಆಗುತ್ತೆ. ಅಂದರೆ ಆ ನೀರು ಹೋಗಿ ಅಲ್ಲಿ ಆ ತೊಟ್ಟಿ ಬಂದು ಬೀಳ್ತೈತೆ. ಅದು ನೀರು ನೆಲದಲ್ಲಿ ಹಿಂಗಿಬಿಟ್ಟು ಆ ಬೋರಿನ ಒಂದು ಅಂತರ್ಜಲನೂ ಸಹ ಹೆಚ್ಚಾಗ್ತದೆ. ಆ ಒಂದು ಸಹ ಒಂದು ಪ್ಲಾನನ್ನು ನಮ್ಮ ದೇವರಾಜ ರೆಡ್ಡಿ ಮಾಡಿಕೊಟ್ಟಿದ್ದಾರೆ. ಅದು ಬಹಳ, ಯಾಕಂದರೆ ನಾವು ಸುಮ್ಮನೆ ನೀರು ಬಿದ್ದ ಮಳೆ ನೀರು ಸರಾಗಬಾರ್ದು, ಬೇರೆ ಕಡೆ ನೀರು ಹೋಗ್ತಿತ್ತು, ಅದು ನಮ್ಗೆ ಉಪಯೋಗ ಆಗ್ತಿಲ್ಲ. ಈ ಶಾಲೆಯಲ್ಲಿ ಬಿದ್ದಂಥ ನೀರನ್ನು ಸಹ ಒಂದು ಹನಿನೂ ಸಹ ವೇಸ್ಟ್ ಆಗ್ದಂಗೆ ತೊಟ್ಟಿ ತುಂಬಿದ ಮೇಲೆ ಆ ನೀರು ವೇಸ್ಟ್ ಆಗ್ದಂಗೆ ನಾವು ಮಳೆ ನೀರು ಬೋರ್ಗೆ ರೀಚಾರ್ಜ್ ಮಾಡಿದ್ದೀವಿ. ಅದು ಬಹಳ ಒಂದು ಉಪಯುಕ್ತ ಕೆಲಸ. ಯಾಕಂದರೆ ನಮ್ಮಲ್ಲಿ ಮಳೆನೇ ಭಾಳ ಕಡಿಮೆ. ನಮ್ಮ ಆನ್ಯುವಲ್ ರೈನ್ಫಾಲ್ 500 mm ಇದೆ. ಬಂದರೂ ಈ ನೋಡಿ ಈ ವರ್ಷ ಮಳೆನೇ ಇಲ್ಲ. ಆ ಒಂದು ಸಂದಿಗ್ಧದಲ್ಲಿ ನಮ್ಮ ಊರಿನ ಎಲ್ಲ ಬೋರ್ವೆಲ್ಗಳು ಸಹ ನೀರಿಲ್ದಲೇ ಅಂತರ್ಜಲ ಮಟ್ಟ ಕಡಿಮೆಯಾಗಿ 2 ಇಂಚ್ ಬರೋ 1 ಇಂಚ್ ಬಂದಿದ್ದಾವೆ, 1 ಇಂಚ್ ಬರೋ ಅರ್ಧ ಇಂಚ್ ಬಂದಿದ್ದಾವೆ. ಆದ್ದರಿಂದ ಈ ಒಂದು ಕಾರ್ಯ ಎಲ್ಲರೂ ಮಾಡಿದರೆ ಎಲ್ಲರಿಗೂ ಉಪಯೋಗ ಆಗ್ತದೆ. ಅದು ಸಹ ನಾವು ಒಂದು ಮಾಡಲಾಗಿ ನಮ್ಮ ಶಾಲೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ಸಹ ಅವರಿಗೆ ಈ ಒಂದು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡೋದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಸ್ನೇಹಿತರಾದಂಥ ದೇವರಾಜ ರೆಡ್ಡಿ ಮತ್ತೊಮ್ಮೆ ನಾನು ನಮಸ್ಕಾರ. ಥ್ಯಾಂಕ್ ಯು. ಬಾರಣ್ಣ. ಒಂದು ದೀಪ ಕೊಟ್ಬಿಡಿ ಸರ್, ನೀವು ಒಂದು ಸ್ವಲ್ಪ ಅವ್ರಿಗೆ ಟೀಚ್ ಮಾಡಿ ಮೇಡಮ್ ಡೈಲಿ. ಆಯ್ತಾ? ಈಗ ನೀವು ಫಸ್ಟ್ ನೀರು ಇವತ್ತು ರುಚಿ ನೀವು ನೋಡ್ಬಿಡ್ಬೇಕು. ಮಳೆ ಬರೋದು ಕಾಯೋದು ಬೇಡ. ನಮ್ಮ ಕಾರಲ್ಲಿ ನೀರಿದೆ ಮೇಲೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ಎಲ್ರಿಗೂ ಖುಷಿಯಾಗಿ ಜೋಶಲ್ಲಿ ಮಾತಾಡೋದು. ಗೊತ್ತಾಯ್ತಾ? ಸರಿ. ನಮ್ಮ ಶಾಲೆ ಮಕ್ಕಳು ಏನು ಹೇಳ್ತಾರೆ ಗೊತ್ತಾ? ನಾವು ಕೆಲವು ಶಾಲೆಗಳು ಮಾಡಿಸಿದ್ವಿ. ಶಾಲೆ ಮಕ್ಕಳು ಏನು ಹೇಳ್ತಾರೆ ಗೊತ್ತಾ? ಬಾಟ್ಲಿ ನೀರು ಏಕೆ, ಮಳೆ ನೀರು ಓಕೆ ಅಂತ. ಬಾಟ್ಲಿ ನೀರು ಏಕೆ, ಈ ಡೈಲಾಗ್ ಸಾಕಷ್ಟು ಬಿಟ್ಟಿದ್ದಾರೆ ಸರ್. ಬಾಂಡ್ ಮಣ್ಣು ಸಾಕಿ
ನಾಗಭೂಷಣ್ ಶಾಸ್ತ್ರಿ ಅಂತ ಹೇಳಿ. ವಿಶೇಷವಾಗಿ ಈ ತಾಳ್ವಟ್ಟಿ ಗ್ರಾಮ, ಚಿತ್ರದುರ್ಗ ತಾಲೂಕು ತಾಳ್ವಟ್ಟಿ ಗ್ರಾಮದೊಳಗೆ ಒಂದು ವಿಶೇಷವಾಗಿ ಸಿದ್ಧಿಬುದ್ಧಿ ಸಹಿತ ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಬಂದು ಕ್ಷೇತ್ರದಲ್ಲಿ ಕೇಳ್ಕೊಂಡ್ರು. ಹಾಗೆ ಇಲ್ಲಿ ಬಂದು ನೋಡಿದಂತಹ ಸಂದರ್ಭದೊಳಗೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮನೇ ಆಗಿದೆ. ಯಾಕೆಂದರೆ ನಾವು ಸಹಜವಾಗಿ ಮಳೆ ಬರ್ತಕ್ಕಂಥದ್ದನ್ನು ಸುಮ್ಮನೆ ಮಳೆ ಬಂತು ಅಂತ ಹೇಳಿ ಆ ಮಳೆ ವಿಶೇಷವಾಗಿ ಕೈ ಬಿಟ್ಬಿಡ್ತೀವಿ. ಆ ಮಳೆ ನೀರನ್ನು ಸಂಗ್ರಹಣವನ್ನು ಮಾಡಿ ಶುದ್ಧೀಕರಣವನ್ನು ಮಾಡಿ ದೇವಸ್ಥಾನದ ಕೆಳಗಡೆ ತೊಟ್ಟಿಯನ್ನು ಮಾಡಿ ಆ ತೊಟ್ಟಿ ಮೇಲೆ ವಿಶೇಷವಾಗಿ ಸಿದ್ಧಿಬುದ್ಧಿ ಸಹಿತ ಶ್ರೀ ಮಹಾಗಣಪತಿಯ ಪ್ರತಿಷ್ಠಾಪನೆಯನ್ನು ನಿನ್ನೆ ಮತ್ತು ಇವತ್ತು ವಿಶೇಷವಾಗಿ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದೊಳಗೆ ವಿಶೇಷವಾಗಿ ಈ ಗ್ರಾಮದ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಸೇರಿ ಆ ಮಳೆ ನೀರನ್ನು ಒಂದು ಹನಿನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ವಿಶೇಷವಾಗಿ ಒಂದು 50,000 ಲೀಟ್ರ್ ನೀರನ್ನು ಸಂಗ್ರಹಣ ಮಾಡುವಂತಹ ಒಂದು ದೊಡ್ಡ ತೊಟ್ಟಿಯನ್ನು ಕಟ್ಟಿ ಅದನ್ನು 4-5 ಥರದ ಫಿಲ್ಟ್ರನ್ನು ಮಾಡಿ ಶುದ್ಧೀಕರಣವನ್ನು ಮಾಡಿ ಆ ಶುದ್ಧೀಕರಣದ ನೀರನ್ನ ಕುಡಿಯುವ ವ್ಯವಸ್ಥೆ ಈ ಗ್ರಾಮದೊಳಗೆ ಗ್ರಾಮಸ್ಥರು ಹಾಗೂ ಇದರ ಆಯೋಜಕರಾಗಿರ್ತಕ್ಕಂತಹ ವಿಶೇಷವಾಗಿ NG ದೇವರಾಜ್ ರೆಡ್ಡಿ ಅವರು ಇದನ್ನು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಪ್ರತಿಯೊಂದು ಮನೆಯಲ್ಲಿಯೂ ವೇಸ್ಟ್ ಆಗದಂತಹ ಮಳೆ ನೀರನ್ನು ತಾವು ಕುಡಿಯೋ ನೀರಿಗಾಗಿ ಶುದ್ಧೀಕರಣವನ್ನು ಮಾಡಿ ದುಡ್ಡು ಕೊಟ್ಟು ತರದೆ ನಿಮ್ಮ ಮನೆಯಲ್ಲೇ ಬರ್ತಕ್ಕಂತಹ ಮಳೆ ನೀರನ್ನು ಸಂಗ್ರಹಣವನ್ನು ಮಾಡಿ ಈ ದೇವರಾಜ್ ರೆಡ್ಡಿ ಅವರನ್ನು ನೀವು ಸಂಪರ್ಕವನ್ನು ಮಾಡಿದರೆ ಅವರು ನಿಮ್ಮ ತಕ್ಕ ಮಟ್ಟಿಗೆ ನಿಮ್ಮ ಕುಟುಂಬಕ್ಕೆ ಆಗುವಂತಹ ಒಂದು ವ್ಯವಸ್ಥೆಯನ್ನು ವಿಶೇಷವಾಗಿ ಮಾಡಿಕೊಡ್ತಾರೆ. ಈ ತಾಳ್ವಟ್ಟಿ ಗ್ರಾಮದೊಳಗೆ ಇಡೀ ಜನನೇ ಇಡೀ ಕುಟುಂಬವನ್ನೇ ನೀರು ಕುಡಿದ್ರೂ ಸವಿದೆಯಷ್ಟು ನೀರನ್ನು ಸಂಗ್ರಹಣ ಮಾಡಿ ಇಟ್ಟಿದ್ದಾರೆ. ಇವರಿಗೆ ಆ ಮಹಾಗಣಪತಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಹೀಗೆ ಜನಕ್ಕೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಿದ್ದೇನೆ. ಶ್ರೀ ಕ್ಷೇತ್ರ ಕ್ಯಾಸಾಪುರ ಆಂಜನೇಯ ಸ್ವಾಮಿ ಅರ್ಚಕರು ನಾಗಭೂಷಣ್ ಶಾಸ್ತ್ರಿ 9108106794. ಜೈ ಶ್ರೀರಾಮ್. ನಾನು ಕೃಷ್ಣ ಪ್ರಸಾದ್ ಅಂತೇಳಿ ಇದೇ ತಾಳ್ವಟ್ಟಿ ಗ್ರಾಮದವನು. ಇಲ್ಲೇ ಹುಟ್ಟಿ ಬೆಳೆದು ನಂತರ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಉನ್ನತ ಶಿಕ್ಷಣವನ್ನು MA ಮುಗಿಸಿ ನಂತರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಇಲ್ಲಿ ಹಿರಿಯ ಅಧಿಕಾರಿಯಾಗಿ ನಿವೃತ್ತನಾಗಿದ್ದೇನೆ. ಬೆಂಗಳೂರಿನಲ್ಲಿ ನಿವೃತ್ತನಾದ ನಂತರ ನಾನು ಈಗ ಪ್ರಸ್ತುತ ಚಿತ್ರದುರ್ಗ ನಗರದಲ್ಲಿ ವಾಸ ಮಾಡ್ತಾಯಿದ್ದೀನಿ. ದೇವರಾಜ ರೆಡ್ಡಿ ಅವರು ನಾನು 7ನೇ ತರಗತಿಯಲ್ಲಿ ಓದಬೇಕಾದ್ರೆ ಅವರು 6ನೇ ತರಗತಿಯಲ್ಲಿದ್ದರು ದೊಡ್ಡಸಿದ್ದನಹಳ್ಳಿಯಲ್ಲಿ. ನನ್ನ ತಂದೆಯವರು ಭಾಳ ಪ್ರಸಿದ್ಧವಾದ ಇಂಗ್ಲೀಷ್ ಅಧ್ಯಾಪಕರಾಗಿದ್ದರು, P. ನಾರಾಯಣ ರೆಡ್ಡಿ ಅಂತೇಳಿದರು. ಮತ್ತು ಅದು ಮುಖ್ಯೋಪಾಧ್ಯಾಯರಾಗಿ ಅಲ್ಲಿಗೆ ವರ್ಗಾವಣೆ ಆದಾಗ ನನಗೂ ಸಹ ಅನಿವಾರ್ಯವಾಗಿ ಅಲ್ಲಿಗೆ ತಾಳ್ವಟ್ಟಿಯಿಂದ ಅಲ್ಲಿಗೆ ತೊಗೊಂಡೋದ್ರು. ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಯಿತು. ನಂತರ ದೇವರಾಜ ರೆಡ್ಡಿಯವರ ಒಂದು ಸಂಬಂಧ ಭಾಳ ವರ್ಷಗಳ ಕಾಲ ಕಾಲೇಜಲ್ಲಿರೋರಿಗಿತ್ತು. ನಂತರ ನಾನು ನನ್ನ ಉದ್ಯೋಗದ ನಿಮಿತ್ತ ಬೇರೆ ಬೇರೆ ನಗರಗಳಲ್ಲಿ ಕಾರ್ಯನಿರ್ವಹಿಸಿ ಕೊನೆ ಬೆಂಗಳೂರಿನಲ್ಲಿ ನಿವೃತ್ತನಾಗಿ ನಂತರ ಇಲ್ಲಿಗೆ ಬಂದಾಗ ಬೆಂಗಳೂರಿನ ಚಿತ್ರದುರ್ಗ ಬಂದಾಗ ನಾನು ಮನೆ ಕಟ್ಟಿಸ್ಬೇಕಾದ್ರೆ ದೇವರಾಜ ರೆಡ್ಡಿಯವರೊಂದು ಸಹಾಯ ಪಡೆದೆ. ಅವರಾಗಲೇ ಅಷ್ಟೊತ್ತಿಗೆ ಬೋರ್ ಪಾಯಿಂಟ್ಗಳನ್ನು ತೋರಿಸೋದು ನಿಲ್ಲಿಸಿದ್ರು. ಆದರೂ ನನ್ನ ಒಂದು ಸ್ನೇಹಕ್ಕೆ ಕಟ್ಟುಬಿದ್ದು ಒಂದು ಪಾಯಿಂಟನ್ನು ತೋರಿಸಿದ್ರು. ಅದು ಭಾಳ ಅದ್ಭುತವಾದ ಒಂದು ಪಾಯಿಂಟ್ ಆಗಿತ್ತು. ಈ ಒಂದು ನಮ್ಮ ಊರಿನಲ್ಲಿ ನಮ್ಮ ಶಾಲೆಯನ್ನು ಪುನಶ್ಚೇತನ ಶಾಲಾ ಶತಮಾನೋತ್ಸವ ಮತ್ತು ಪುನಶ್ಚೇತನ ಸಮಿತಿ ಅನ್ನೋದನ್ನು ಮಾಡಿಕೊಂಡು ನಾವೊಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು, ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೇವಲ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗಲ್ಲ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಒಂದು ಗುಣಾತ್ಮಕವಾದ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಇಲ್ಲೊಂದು ಕಟ್ಟಡ ಮಾಡಬೇಕು ಅಂತೇಳಿ ನಾವು ಹಳೆಯ ವಿದ್ಯಾರ್ಥಿಗಳೊಂದು ಸಂಘವನ್ನು ರಚಿಸ್ಕೊಂಡಿದ್ದೇವೆ. ಈಗ ಅದು ಹಳೆಯ ತಾಳ್ವಟ್ಟಿ ವಿಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಟ್ರಸ್ಟ್ ಅಂತಾಗಿದೆ. ಆ ಟ್ರಸ್ಟಿನ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ವೀರಭದ್ರಯ್ಯ ಅಂತೇಳಿ ಅವರು ನಮ್ಮ ಊರಿನವರೇ. ಅವರೀಗ ಸದ್ಯ GKVKಯಲ್ಲಿ ಪ್ರೊಫೆಸರ್ ಆಗಿ ಡೈರೆಕ್ಟ್ರಾಗಿ ರಿಟೈರ್ ಆಗಿ ಅವರೀಗ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವ್ರ ಗೌರವಾಧ್ಯಕ್ಷರು A. ಚಂದ್ರಾರೆಡ್ಡಿ ಅಂತೇಳಿ ಅವರು ರಿಟೈರ್ಡ್ ಚೀಫ್ ಇಂಜಿನಿಯರ್, ಅವರು ಇದೇ ಊರಿನವರೇ, ಅವರು ಅಧ್ಯಕ್ಷರು. ಮತ್ತು ಕಾರ್ಯಾಧ್ಯಕ್ಷರಾಗಿ ಶ್ರೀ ಜಲೀಲ್ ಸಾಬ್ ಅವರು ಸಹ ನಮ್ಮೂರಿನವರೇ. ಅವರು ಜಿಲ್ಲಾ ಇದು ನೋಂದಣಾಧಿಕಾರಿಗಳಾಗಿದ್ದರು. ಜಿಲ್ಲಾ ನೋಂದಣಾಧಿಕಾರಿಗಳಾಗಿ ರಿಟೈರ್ ಆಗಿ ನಿವೃತ್ತರಾಗಿ ಅವರು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಚಿತ್ರದುರ್ಗದ ಪಕ್ಕ ಒಂದು ಸೀಬಾರ ಅಂತೇಳಿ ಒಂದು ಊರಿದೆ,
ಆ ಊರಿನಲ್ಲಿ ಸುಮಾರು 2500 ವಿದ್ಯಾರ್ಥಿಗಳಿರ್ತಕ್ಕಂತಹ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಅವ್ರು ಕಟ್ಟಿದ್ದಾರೆ. ಸೊ ಆ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಊರಿನಲ್ಲಿ ಏನಾದರೂ ಒಂದು ಮಾಡಬೇಕು, ಒಂದು ಒಳ್ಳೆಯ ಶಾಲೆಯನ್ನು ಇಲ್ಲಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸೇರಿಕೊಂಡು ನಾವೆಲ್ಲರೂ ಮಾಡಿದ್ದೇವೆ. ಇದು ಹೋದ ವರ್ಷ 2024 ಜೂನ್ 16ನೇ ತಾರೀಕು ದಿವಸ 14ನೇ ತಾರೀಕು ದಿವಸ ಅಡಿಪಾಯ ಹಾಕಿದ್ವಿ. ಈಗ ಆಗಸ್ಟ್ 16, 2025 ಕೇವಲ 14 ತಿಂಗಳುಗಳಲ್ಲಿ ನಾವು ಅದ್ಭುತವಾದ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ವಿ. ಶಾಲಾ ಕಟ್ಟಡ ಕಟ್ಟಬೇಕಾದ್ರೆ ನಾವಿಲ್ಲಿ ನಿರಂತರ ಒಂದು ನೀರಿನ ಸೌಲಭ್ಯ ಬೇಕು. ಸೊ ಈಗ ನಮ್ಮಲ್ಲಿ ಹೇಗೂ ಬೋರ್ ಇದೆ, ಇಲ್ಲಿ ಮಳೆ ಬರೋದು ಕಡಿಮೆ. ಯಾಕಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದು ಐಮಂಗಳ ಹೋಬಳಿಯಲ್ಲಿ ಇದು ಸತತ ಬರಗಾಲಕ್ಕೆ ಈಡಾಗ್ತಕ್ಕಂಥ ಒಂದು ಹೋಬಳಿ ಅದು. ಆದರೂ ಸಹ ನಮ್ಮಲ್ಲಿ ಒಂದು ನೀರನ್ನು ಉಳಿಸ್ಬೇಕು, ನೀರನ್ನು ಪ್ರತಿ ಹನಿಯೂ ಸಹ ನಮಗೆ ಭಾಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ಅಮೂಲ್ಯವಾದ ನೀರನ್ನು ಇಲ್ಲೇ ಉಳಿಸಿ ನಾವು ಇಲ್ಲೇ ಬಳಸ್ಕೊಂಡ್ರೆ ಭಾಳಷ್ಟು ಒಳ್ಳೆಯದಾಗುತ್ತದೆ ಅನ್ನೋ ಉದ್ದೇಶದಿಂದ ದೇವರಾಜ ರೆಡ್ಡಿ ಅವರು ಇಲ್ಲಿ ಆಕಸ್ಮಿಕವಾಗಿ ನಮ್ಮ ಊರಿಗೆ ಭೇಟಿ ಕೊಟ್ಟಾಗ ಅವರು ಯಾಕೆ ಇಲ್ಲಿ ನೀವು ಜಲ ಮರುಪೂರ್ಣ ಅನ್ನೋದು ಮಾಡಬಾರ್ದು, ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿ ಯಾಕೆ ಮಾಡಬಾರ್ದು ಅಂತೇಳಿ ಮಾಡಿ ಅದು ಒಂದು ಏನಂತಂದರೆ ಈ ಪರಿಕಲ್ಪನೆ ಹೇಳಿದಾಗ ತಕ್ಷಣಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲರೂ ಸಹ ನಮ್ಮ ಗ್ರಾಮಸ್ಥರು. ಅದರಲ್ಲಿ ನಮ್ಮ ಪ್ರೊಫೆಸರ್ ವೀರಭದ್ರಯ್ಯನವರಲ್ಲಿ ಈ ಒಂದು ವಿಷಯವನ್ನು ಹೇಳಿದ ಮೇಲೆ ಅವರು ಅವರ ಮಗ ಭಾಳ ಪ್ರಸಿದ್ಧವಾದ ವಕೀಲರಿದ್ದರು ಇಲ್ಲಿ ಬೆಂಗಳೂರಿನಲ್ಲಿ. ಅವರ ಒಂದು ಜ್ಞಾಪಕಾರ್ಥ ನಾವೊಂದು ಇಲ್ಲಿ ನನಗೆ ಅದೇನು ಧನ ಸಹಾಯ ಆಗಬೇಕು ಅದಕ್ಕೆ ನಾನು ಮಾಡ್ತೇನೆ, ಖಂಡಿತವಾಗಿ ಅದನ್ನು ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದ ಮೇಲೆ ನಾವು ಸಹ ಇದಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ಪ್ರಾರಂಭ ಮಾಡಿದ್ದು ಸಂದರ್ಭ ಭಾಳ ಅದ್ಭುತವಾಗಿತ್ತು. ಯಾಕಪ್ಪ ಅಂದರೆ ಅದು ನಾವು ಕಲ್ಪನೆ ಮಾಡ್ಕೊಂಡಿದ್ದೇ ಬೇರೆ, ಇದು ಆಗಿದ್ದೇ ಬೇರೆ. ನಾವೊಂದು ಸಣ್ಣದಾಗಿ ಒಂದು 25,000-30,000 ಸಾವಿರ ಲೀಟರ್ ಹಿಡಿಯುವಷ್ಟು ಒಂದು ಸಾಮರ್ಥ್ಯದ ಟ್ಯಾಂಕನ್ನು ಮಾಡಬೇಕು ಅಂತ ಇದ್ವಿ. ಅದು ಕೊನೆಗೆ 35,000 ಲೀಟರ್ಗಳಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿದ್ವಿ. ನಿರ್ಮಾಣ ಮಾಡಿದ ಮೇಲೆ ದೇವರಾಜ ರೆಡ್ಡಿ ಅವರೊಂದು ಹೊಸ ವಿಷಯವನ್ನು ಹೇಳಿದ್ರು, ನೀವೆಲ್ಲ ಮಾಡಿದ್ರಿ, ಇದು ಯಾಕೆ ಒಂದು ವಿಗ್ರಹ ಇಡಬಾರ್ದು ಅಂತೇಳಿ. ಈ ವಿಗ್ರಹ ಇಡೋದು ಯಾವ ರೀತಿಯಾಗಿ ಇಡೋದು, ನಾವು ಶಾಲಾ ಆವರಣದಲ್ಲಿ ವಿಗ್ರಹ ಇಡೋದು ಸರಿಯೋ ಹೇಗೆ ಅಂತೇಳಿ ಅಂದ್ಕೊಂಡಾಗ ಇಲ್ಲ, ನಾವಾಗಾದ್ರೆ ಇಲ್ಲಿ ನಮಗೆಲ್ಲರಿಗೂ ಸಹ ವಿದ್ಯೆ ಮತ್ತು ಜ್ಞಾನ ಕೊಡ್ತಕ್ಕಂತಹದ್ದು ಗಣಪತಿ. ಆ ವಿದ್ಯಾ ಗಣಪತಿ ಮಂದಿರವನ್ನು ಯಾಕೆ ಕಟ್ಟಬಾರ್ದು ಅಂತೇಳಿ ವಿಗ್ರಹ ಕಟ್ಟಬೇಕು, ವಿಗ್ರಹ ಇಟ್ಟು ನಾವು ಪೂಜೆ ಮಾಡೋಣ ಅಂತೇಳಿ ಒಂದು ಸುಂದರವಾದ ಚಿಕ್ಕದಾದ ಚೊಕ್ಕವಾದ ಒಂದು ಇದನ್ನು ದೇವಸ್ಥಾನವನ್ನು ಗಣಪತಿ ವಿದ್ಯಾಮಂದಿರವನ್ನು ಕಟ್ಟಿದ್ದೇವೆ. ಅದು ಇವತ್ತು ಅಂದರೆ ದಿನಾಂಕ 25/9/2025 ವಿಗ್ರಹ ಪ್ರತಿಷ್ಠಾಪನೆ ಭಾಳಷ್ಟು ನೀಲಕಂಠ ದೇವ. ನಾನು ವಿಶ್ವಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ತುಂಬ ದಿವಸಗಳಿಂದ ನಮ್ಮ ದೇವರಾಜ ರೆಡ್ಡಿಯವರ ನಿರಂತರ ನಿಕಟವರ್ತಿಯಾಗಿ ಇದ್ದೀನಿ. ನಾನು ಅವರ ಪ್ರತಿ ಕಾರ್ಯಕ್ರಮವನ್ನು ಹತ್ತಿರದಿಂದ ನೋಡ್ತಾ ಇರ್ತೀನಿ. ಮತ್ತು ಸಾರ್ವಜನಿಕವಾಗಿ ಅವ್ರ ಸೇವೆನ ನಿಜವಾಗಿಯೂ ನಾವು ಎಷ್ಟು ಸ್ಮರಿಸಿದರೂ ಕಡಿಮೆ. ಅವ್ರ ಜನ್ಮ ಸಾರ್ಥಕ ಅಂತನ್ನೋ ಮಟ್ಟಕ್ಕೆ ಅವರು ಈ ಸೇವೆನ ನಡೆಸ್ತಾ ಇದ್ದಾರೆ. ಇಂಥ ಸೇವೆಗೆ ಯಾಕೆಂದರೆ ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನು ಮಾಡಬೇಕಾಗಿರೋ ಕೆಲಸ. ನಮಗೆ ಸ್ವಚ್ಛವಾಗಿರೋ ನೀರಿಗೋಸ್ಕರ ಎಲ್ಲೋ ದುಡ್ಡು ಕೊಡ್ತಾ ಇದ್ವಿ, ಇನ್ನೇನೋ ಮಾಡ್ತಾಯಿದ್ವಿ. ನಿಜವಾಗಿ ಇಂಥದನ್ನು ಎಲ್ಲ ಜನಗಳು ಕೂಡ ತಮ್ಮ ಮನೆಗಳಲ್ಲಿ, ಸ್ಕೂಲ್ಗಳಲ್ಲಿ, ಪಬ್ಲಿಕ್ ಶಾಲೆ ಜಾಗಗಳಲ್ಲಿ ಎಲ್ಲರೂ ಕೂಡ ಇಂಥ ನೀರನ್ನು ತಮ್ಮದೇ ಆಗಿರೋ ನೀರು ಸಾರ್ವಜನಿಕ ಪ್ರಕೃತಿ ಕೊಡುವಂಥ ಈ ನೀರನ್ನು ನಾವು ಬಳಸ್ಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೊಳೋದು ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಕೂಡ. ಬೇರೆಯವರು ಕೂಡ ನಾವು ಹೇಳಬೇಕು. ಅದಕ್ಕೆ ನಾವು ಇವಾಗೂ ದೇವರಾಜ ರೆಡ್ಡಿಯವರಿಗೆ ನಾವು ಕೃತಜ್ಞತರಾಗಿರಬೇಕು ಅಂತ ಅನ್ನೋದು ನಮ್ಮ ಇಚ್ಛೆ. ಥ್ಯಾಂಕ್ ಯು. ನನ್ನ ಹೆಸರು ತನುಶ್ರೀ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನಾನು ಮಳೆ ನೀರು ಕೊಯ್ಲಿ ಮಂತ್ರಿ. ನಾನು ಮಳೆ ನೀರು ಕೊಯ್ಲಿ ಬಗ್ಗೆ ಪುಟ್ಟ ಮಾತನ್ನು ಆಡುತ್ತಿದ್ದೇನೆ. ಮಳೆ ನೀರು ಕೊಯ್ಲಿ ನಮಗೇನಂತ ಗೊತ್ತಿರಲಿಲ್ಲ. ಇದನ್ನ ಹೇಳೋಕ್ಕೆ ಬಂದಿರೋ ಸರ್ ಹೆಸರು ಶ್ರೀ JN ದೇವರಾಜ ರೆಡ್ಡಿ ಸರ್.
ಮಳೆ ನೀರು ಕೊಯ್ಲಿ ಚಾವಡಿ ಮೇಲಿಂದ ಪೈಪಿಂದ ಬರ್ತದೆ ಸರ್. ಅಲ್ಲಿ ಕಸ ಕಡ್ಡಿ ಇರೋದ್ರಿಂದ ಇದನ್ನ ಆನ್ ಮಾಡಿರ್ತೀವಿ ಸರ್. 5 ನಿಮಿಷ 10 ನಿಮಿಷ ಇಲ್ಲಿ ಕಸ ಕಡ್ಡಿ ಕೊಳಕು ನೀರೆಲ್ಲ ಹೋಗುತ್ತೆ. ಮತ್ತೆ ಇವೆರಡು ಫಿಲ್ಟ್ರ್ ಸರ್, ಅದ್ರ ಒಳಗಿಂದ ಬರುತ್ತೆ ಸರ್. ಅದ್ರ ಒಳಗಿಂದ ಬಂದು ಎಲ್ಲ ಕ್ಲೀನಾಗಿ ನೀರು ಸ್ವಚ್ಛವಾಗಿ ಇಲ್ಲಿ ಪೈಪ್ ಹಾಕಿದ್ದೀವಿ ಸರ್. ಅದ್ರ ಒಳಗಿಂದ ಇದ್ರ ಒಳಗೆ ಬೀಳುತ್ತೆ ಸರ್. ಇದ್ರ ಒಳಗೆ ಏನು ಹಾಕಿದ್ದೀವಿ ಅಂದರೆ ಮೆಶ್ ಹಾಕಿದ್ದೀವಿ ಸರ್. ದೊಡ್ಡ ಜಲ್ಲಿ ಮೆಶ್ಶು, ಇದ್ದಿಲು ಮೆಶ್ಶು, ಸಂಜಲ್ಲಿ ಹಾಕಿದ್ದೀವಿ ಸರ್. ಅದ್ರ ಒಳಗಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ಸೀದಾ ನಮ್ಮ ಸರಸ್ವತಿ ಲಕ್ಷ್ಮಿ ವಿಘ್ನೇಶ್ವರನ ದೇವಸ್ಥಾನದಲ್ಲಿ ತೊಟ್ಟಿ ಮಾಡಿ ಸರ್. 35,000 ಲೀಟರ್ ಅಡಿ ತೊಟ್ಟಿ ಸರ್. ಅದ್ರ ಒಳಗೆ ಬೀಳುತ್ತೆ 30,000 ಲೀಟ್ರ್ ಅಡಿ ತೊಟ್ಟಿ ಐತೆ ಸರ್. ಅದ್ರ 35,000 ಲೀಟ್ರ್ ಅಡಿ ತೊಟ್ಟಿ ಒಳಗೆ ಬೀಳುತ್ತೆ. ನನ್ನ ಹೆಸರು ಅನಂತ ರೆಡ್ಡಿ ಅಂತ ಹೇಳಿ ನಾನು ಇದೇ ಊರಿನವನು. ನಿವೃತ್ತ ಪ್ರೌಢಶಾಲಾ ಮುಖ್ಯ ಶಿಕ್ಷಕನಾಗಿ ನಿವೃತ್ತಿಯಾಗಿದ್ದೀನಿ. ನಾವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮೂರಿನ ಒಂದು ಶಾಲೆ ತುಂಬ ದುಸ್ಥಿತಿಯಲ್ಲಿತ್ತು. ಅದನ್ನು ಪುನರ್ ನಿರ್ಮಾಣ ಮಾಡಬೇಕಂತ ಹೇಳಿ ಸಮಿತಿ ರಚನೆ ಮಾಡಿಕೊಂಡು ಎಲ್ಲ ದಾನಿಗಳಿಂದ ಸಂಗ್ರಹಿಸಿ ಸುಮಾರು 1.25 ಕೋಟಿ ರೂಪಾಯಿಯಷ್ಟು ಸಂಗ್ರಹ ಮಾಡಿ ಒಂದು ಹೊಸ ಕಟ್ಟಡ ಕಟ್ಟಿಸಿ ಈಗಾಗಲೇ ಅದನ್ನು ಉದ್ಘಾಟನೆ ಮಾಡಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ವಿ. ಈ ಒಂದು ನಮ್ಮೂರಿನಲ್ಲಿ ನೀರಂತೂ ಕುಡಿಲಿಕ್ಕೆ ಯೋಗ್ಯವೇ ಆಗಿರಲಿಲ್ಲ, ಯಾಕಂದರೆ ತುಂಬ ಫ್ಲೋರೈಡ್ ಅಂಶ ಇತ್ತು. ಇದನ್ನು ಗಮನಿಸಿ ನಮ್ಮ ಮಕ್ಕಳಿಗೆ ಶುದ್ಧವಾದ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ನಮ್ಮ ಸಮಿತಿಯವರು ದೇವರಾಜ ರೆಡ್ಡಿ ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಬಂದು ನಮ್ಮೂರಿಗೆ ನಮ್ಮ ಶಾಲಾ ಕಟ್ಟಡ ಅದನ್ನೆಲ್ಲ ನೋಡಿಬಿಟ್ಟು ಇಲ್ಲಿ ನೀವು ಎಷ್ಟು ನೀರು ಸಂಗ್ರಹ ಮಾಡ್ಬೋದು ಅಂದಾಜು ಮಾಡಿ ಸುಮಾರು ನಮ್ಮ ಕಟ್ಟಡದಲ್ಲಿ 1,70,000 ಲೀಟರ್ನಷ್ಟು ನೀರು ಸಂಗ್ರಹ ಮಾಡ್ಬೋದು. ಆದರೆ ಅಷ್ಟೊಂದು ಸಂಗ್ರಹ ಮಾಡಲಿಕ್ಕೆ ತುಂಬ ದುಡ್ಡು ವೆಚ್ಚ ಆಗ್ತದೆ. ನಿಮ್ಮ ಮಕ್ಕಳ ಸ್ಟ್ರೆಂತ್ಗೆ ಅನುಗುಣವಾಗಿ ನೀವು ಸುಮಾರು ಒಂದು 40,000 ರಿಂದ 50,000 ಲೀಟರ್ ನೀರು ಸಂಗ್ರಹ ಮಾಡೋ ಸಾಮರ್ಥ್ಯದ ಒಂದು ತೊಟ್ಟಿಯನ್ನು ಕಟ್ಟಿಸ್ಬೋದು ಅಂತ ಹೇಳಿ ಸಲಹೆಯನ್ನು ಕೊಟ್ಟಾಗ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಪ್ರೊಫೆಸರ್ ವೀರಭದ್ರಪ್ಪನವರು ಅವರ ಮಗನ ಸ್ಮರಣಾರ್ಥವಾಗಿ ಧನ ಸಹಾಯ ಮಾಡಿ ನಾವು ಒಂದು 15 ಅಡಿ ಆಳ 11 ಅಡಿ ಅಗಲ 12 ಅಡಿ ಉದ್ದದ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಸಂಪೂರ್ಣ ದೇವರಾಜ ರೆಡ್ಡಿಯವರು ಹಂತವಾಗಿ ಅದಕ್ಕೆ ಮಾರ್ಗದರ್ಶನ ನೀಡಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಮಳೆ ನೀರು ಕೊಯ್ಲು ಸಂಗ್ರಹದ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಬೇಕಾದಂತಹ ಫಿಲ್ಟರ್ಗಳಾಗಲಿ ಮತ್ತೊಂದಾಗಲಿ ಎಲ್ಲವನ್ನು ಅವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ. ಸುಮಾರು ಒಂದು 65-70 ಸಾವಿರ ರೂಪಾಯಿ ಮೌಲ್ಯದ ಸೇವೆಯನ್ನು ಅವರು ನಮ್ಗೆ ಒದಗಿಸಿದ್ದಾರೆ. ಈ ತೊಟ್ಟಿ 40,000 ಲೀಟರ್ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಇದು ಒಂದೇ ಮಳೆಗೆ ತುಂಬಿಟ್ಟು ಎದ್ದಾಯಿತು. ನಾವೇನು ಮಾಡಿದ್ದೀವಿ ಅಂದರೆ ಮಳೆ ನೀರು ತುಂಬಿ ಹೋದಾಗ ಅದನ್ನು ವ್ಯರ್ಥ ಆಗಬಾರ್ದು ಅಂತ ಹೇಳಿಬಿಟ್ಟು ಇಲ್ಲೇ ಪಕ್ಕದಲ್ಲಿರುವಂಥ ಬೋರ್ಗೆ ಪೈಪ್ ಮೂಲಕ ಅದರ ಹೆಚ್ಚಾದಂಥ ನೀರು ಹರಿದು ಹೋಗುವಂತೆ ಮಾಡಿ ಬೋರ್ವೆಲ್ ಮರುಪೂರಣ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಇಲ್ಲಿ ಕುಡಿಲಿಕ್ಕೆ ನಾನೀಗ ಕುಡಿತಾ ಇದ್ದೀನಿ ನೀರು ಎಷ್ಟು ಸಿಹಿಯಾಗಿದೆ ಅಂತಂದರೆ ಬಹುಶಃ ನಾವು ಎಂದೂ ಕೂಡ ಇಂತಹ ನೀರನ್ನು ಕುಡಿದಿರಲಿಲ್ಲ. ಸಣ್ಣ ಮಕ್ಕಳಾಗಿದ್ದಾಗ ಹೊಲಗಳಲ್ಲಿ ಹೊಂಡದಲ್ಲಿ ನೀರು ಕುಡಿತಾ ಇದ್ವಿ, ಹಳ್ಳ ಕೊಳಗಳಲ್ಲಿ ಕುಡಿತಾ ಇದ್ವಿ ಕಟ್ಟೆ ಮುಂದೆ. ಈಗ ಅಂತಹ ರುಚಿಯಾದಂಥ ನೀರು ಸುಮಾರು ಒಂದು 40 ವರ್ಷಗಳ ಹಿಂದೆ ಕುಡಿದಿದ್ವಿ ಇಂಥ ನೀರನ್ನು ಈಗ ಕುಡಿತಾ ಇದ್ವಿ. ಅಂಥ ರುಚಿಯಾದ ಶುಚಿಯಾದ ಸಿಹಿಯಾದ ನೀರನ್ನು ನಿಮ್ಮೆದುರಿಗೆ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಮಕ್ಕಳು ದಿನ ಕುಡಿತಾರೆ, ಅಡುಗೆಗೆ ಉಪಯೋಗಿಸ್ತಾರೆ. ಗ್ರಾಮಸ್ಥರು ಕೂಡ ಇಲ್ಲಿ ಬಂದುಬಿಟ್ಟು ಒಂದಿಷ್ಟು ನೀರು ಕೊಡ್ರಿ ಅಂತ ಹೇಳಿ ತಗೊಂಡೋಗಿ ಕುಡಿತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ವಿ. ನಾವು ಈ ವ್ಯವಸ್ಥೆ ಮಾಡಿ ಕೊಟ್ಟಂತಹ ಮಾರ್ಗದರ್ಶನ ನೀಡಿದಂಥ ದೇವರಾಜ ರೆಡ್ಡಿ ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ತೀರ್ದು. ನಮಸ್ಕಾರ.